ಸ್ನೇಹಿತರೆ, ಈ ವರ್ಷ ಇರ್ತಕ್ಕಂಥದ್ದು ಡಿಜಿಟಲ್ ಕೃಷಿಯ ಬಗ್ಗೆ ಈ ಕೃಷಿ ಮೇಳದಲ್ಲಿ ವಿಶೇಷತೆ. ನೀವು ಸುಮ್ಮನೆ ಹೀಗೆ ಬಂದಾಗ ನಡ್ಕೊಂಡು ಹೋದರೆ ಏನೂ ಗೊತ್ತಾಗಲ್ಲ. ಇವ್ರು ಇಲ್ಲಿ ಕೂತಿರ್ತಾರೆ, ಇಲ್ಲಿ ಡಿಸ್ಪ್ಲೇ ಇರ್ತದೆ. ಮಾಹಿತಿ ಪಡ್ಕೊಳ್ಳೋದು ಹೇಗೆ? ನಿಮಗೆ ನೆನಪಿದ್ದರೆ ಕಳೆದ ವರ್ಷ ಇದೇ ಕಂಪ್ನಿಯಿಂದ ನೀವು ಅನೇಕ ರೈತರು ಪದೇ ಪದೇ ನಾನು ಕೇಳ್ತಾ ಇದ್ರಿ ನ್ಯಾನೋ DAP ಬಳಕೆ ಬಗ್ಗೆ. ನನಗೆ ಗೊತ್ತಿರಲಿಲ್ಲ. ಚೇತನ್ ಅವರಿಂದ ಮಾಹಿತಿ ಕೊಡಿಸಿದ್ದೆ. ತುಂಬ ಹೆಚ್ಚಿನ ಮಟ್ಟದಲ್ಲಿ ಆ ಮಾಹಿತಿನ ನೀವು ಪಡ್ಕೊಂಡಿದ್ದೀರಾ. ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ರಿ. ಆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಚೇತನ್ ಅವರು ಒಂದು ವಿಷಯ ಹೇಳಿದರು. ಡ್ರೋನ್ ಬಳಸಿ ಸಿಂಪರಣೆ ಮಾಡೋದ್ರ ಬಗ್ಗೆ ಇಫ್ಕೋ ಸಂಸ್ಥೆಯಿಂದ ರೈತರಿಗೆ ಸೌಲಭ್ಯ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಅದು ಈಗಾಗಲೇ ಫೀಲ್ಡ್ನಲ್ಲಿ ಆ್ಯಕ್ಟಿವ್ ಆಗಿದೆ. ಅನೇಕ ರೈತರು ಇದ್ರ ಪ್ರಯೋಗ ಪಡ್ಕೊಂಡಿದ್ದಾರೆ. ಡ್ರೋನ್ ಅನ್ನೋದು ನಮಗೆಲ್ಲ ಹೊಸದೇ, ನನಗೆ ಸಮೇತ ಹೊಸದು. ನಿಜವಾಗ್ಲೂ ಅನೇಕ ಡ್ರೋನಲ್ಲಿ ಹೊಡಿಬೋದು, ನಮಗೆ ಗೊತ್ತಷ್ಟೇ. ಡ್ರೋನ್ಗೆ ಅದನ್ನು ಓಡಿಸೋದಕ್ಕೆ ಪೈಲಟ್ ಬೇಕು, ಅವ್ರಿಗೆ ಲೈಸೆನ್ಸ್ ಬೇಕು, ಅದು ರಿಜಿಸ್ಟ್ರೇಷನ್ ಆಗಿರಬೇಕು. ಈ ರೀತಿ ಅನೇಕ ರೀತಿಯ ಮಾಹಿತಿಗಳಿದೆ. ಹಾಗೆಯೇ ನಾವು ಮಾಮೂಲಿ ಸ್ಪ್ರೇ ಮಾಡೋ ಡೋಸೇಜ್ ವರ್ಕ್ ಆಗುತ್ತೆ ಹೇಗೆ, ಇನ್ನಿತರ ಅನೇಕ ತಾಂತ್ರಿಕ ಅಂಶಗಳ ಬಗ್ಗೆ ನಾವೀಗ ಇಲ್ಲಿ ಇದೇ ಕಂಪ್ನಿ ಸ್ಟಾಲಲ್ಲಿದ್ದೀವಿ, ಇಫ್ಕೋನಲ್ಲಿ. ಈಗಾಗಲೇ ಇವರು ಮಾಸ್ಟರ್ಸ್ ಆಗಿರೋದ್ರಿಂದ ಇದ್ರ ಬಳಕೆನಲ್ಲಿ ಅವರಿಂದ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀವಿ. ಚೇತನ್ ಅವರೇ ನಮಸ್ತೆ. ನಮಸ್ತೆ ಸರ್. ಸೊ ಕಳೆದ ಬಾರಿ ತುಂಬ ವಿಶದವಾಗಿ ತಿಳಿಸ್ಕೊಟ್ಟಿದ್ರಿ. ಅದೇ ರೀತಿ ಡ್ರೋನ್ ಬಳಸೋದಾಗೆ, ಡ್ರೋನ್ ಮುಖ ಔಷಧಿ ಬಳಸೋದ ಬಗ್ಗೆ ಒಂದಷ್ಟು ತಾಂತ್ರಿಕ ಅಂಶಗಳು ರೈತರುಗಳಿಗೆ ಕೊಡ್ಬೋದು ಸರ್, ಖಂಡಿತ ಸರ್. ನೀವು ಲಾಸ್ಟ್ ಇಯರು ತಾವು ನೋಡಿದಂಥ ಸಂದರ್ಭದಲ್ಲಿ ಡ್ರೋನ್ ಬಳಕೆ ಇನ್ನೂ ಬಳಕೆ ಹಂತದಲ್ಲಿತ್ತು. ನಾವಿನ್ನೂ ಪೂರ್ಣ ಪ್ರಮಾಣದಲ್ಲಿ ಡ್ರೋನ್ ಬಳಕೆಯಲ್ಲಿ ತೊಡಗಿರಲಿಲ್ಲ. ಸೊ ಇವಾಗಲೇ ನಮ್ಮ ಸಂಸ್ಥೆ ಇಫ್ಕೋ ಸಂಸ್ಥೆ ಕರ್ನಾಟಕದಲ್ಲಿ ಸುಮಾರು 126 ಡ್ರೋನ್ಗಳನ್ನ ರೈತರ ಸೇವೆಗೆ ಅಂತ ಡಿಪ್ಲಾಯ್ ಮಾಡಿದೆ. ಈ ಡ್ರೋನ್ ಅನ್ನೋದು ಒಂದು ಸ್ವಲ್ಪ ಕಾಸ್ಟ್ಲಿ ತಂತ್ರಜ್ಞಾನ ಸರ್. ರೈತರಿಗೆ ಅದನ್ನು ನಾವು ಅಫೋರ್ಡ್ ಮಾಡೋದು ಕಷ್ಟ ಇದೆ. ಏನಾಗಿದೆ, ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ಎಕರೆಗೆ ಬ್ಯಾಟ್ರಿ ಕಾಸ್ಟೇ 450ರಿಂದ 600 ರೂಪಾಯಿವರೆಗೂ ಬರ್ತಾ ಇದೆ. ಸೊ ಅದರಿಂದ ಜನಸಾಮಾನ್ಯರಾಗಲಿ ಅಥವಾ ಯಾರು ಯುವಕರಾಗಲಿ ಒಂದು ಡ್ರೋನ್ನಲ್ಲಿ ಉದ್ದ ಮೇಲೆ ತೊಡಗಿಸ್ಕೊಳ್ಳೋದು ಪ್ರೆಸೆಂಟ್ ಸಿಚುವೇಷನ್ ಕಷ್ಟಕರ ಪರಿಸ್ಥಿತಿ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಇನ್ನು 1 ಅಥವಾ 2 ವರ್ಷಗಳಲ್ಲಿ ಆ ಎಲ್ಲ ತಂತ್ರಜ್ಞಾನ ಜಲ್ದಂಗೆ ಬಳಕೆ ಜಾಸ್ತಿಯಾಗಿ ಎಲ್ಲ ರೇಟ್ಗಳು ಕಡಿಮೆ ಆಗ್ತವೆ. ಎಲ್ಲ ರೈತರು ಅದನ್ನು ಉಪಯೋಗಿಸ್ಕೋಬೋದು. ಇಫ್ಕೋ ಸಂಸ್ಥೆ ಈಗ ಅದೇ ನಿಟ್ಟಿನಲ್ಲಿ ರೈತರಿಗೆ ಡ್ರೋನ್ನಲ್ಲಿ ಅದನ್ನು ಪರಿಣಾಮಕಾರಿಯಾಗಿ ಇದನ್ನು ಬಳಸಬೇಕು ಅಂತ ಹೇಳಿ ಏನು ಮಾಡಿದ್ದೀವಿ, ನಾವು 126 ಡ್ರೋನ್ಗಳನ್ನ ನಾವು ಬಳಕೆ ಮಾಡಿದ್ದೀವಿ. ಸೊ 126 ಡ್ರೋನ್ಗಳು ಸಹ UAN ಡ್ರೋನ್ ಅಂತ ಒಂದು ಸರ್ಕಾರದಿಂದ ಒಂದು UAN ನಂಬರ್ ಅಂತ ಕೊಡ್ತಾರೆ ಸರ್. ಪ್ರತಿ ಒಂದು ಡ್ರೋನ್ಗೆ ನಮ್ಮ ಗಾಡಿಗೆ ಯಾವ ರೀತಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದೇ ರೀತಿ ಪ್ರತಿ ಡ್ರೋನ್ಗೂ ಒಂದು UAN. ಅನಧಿಕೃತವಾಗಿ ಬಳಸೋಂಗಿಲ್ಲ. ಹೌದು. ಸೊ ಆ UAN ರಿಜಿಸ್ಟರ್ಡ್ ಡ್ರೋನ್ಗಳಾಗಿರಬೇಕು. ನಂತರ ಆ ಡ್ರೋನ್ ಓಡಿಸೋವಂಥವ್ರು ಲೈಸೆನ್ಸ್ ಹೋಲ್ಡರ್ ಆಗಿರಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮಗೆ ಕಾರ್ ಓಡಿಸ್ತೀವಿ, ಸ್ಕೂಟ್ರ್ ಓಡಿಸ್ತೀವಿ, ಲಾರಿ, ಡಿಫ್ರೆಂಟ್ ಕೆಟಗರೀಸ್ ಆಫ್ ಲೈಸೆನ್ಸ್ ಇದೆ. ಸೊ ಅದೇ ರೀತಿ ಡ್ರೋನಲ್ಲೂ ಅಷ್ಟೇ ಸ್ಮಾಲು, ಮೀಡಿಯಮ್ಮು, ಲಾರ್ಜು ಅಂತ 3 ಕೆಟಗರಿ ಆಫ್ ಲೈಸೆನ್ಸ್ ಇದೆ. ಸೊ ನಮ್ಮ ಅಗ್ರಿಕಲ್ಚರ್ ಡ್ರೋನು ಮೀಡಿಯಮ್ ಕೆಟಗರಿಯಲ್ಲಿ ಬರುತ್ತೆ. ಕೆಲವರು ಹೇಳ್ತಾರೆ ಸ್ಮಾಲ್ ಕೆಟಗರಿ ಅಂತ. ಹೌದು, ಸ್ಮಾಲ್ ಕೆಟಗರಿ ಬರುತ್ತೆ ಸರ್. ಡ್ರೋನಲ್ಲಿ ವಿತೌಟ್ ಲೋಡಿಂಗ್ ನಾವು ವೇ ಮಾಡಿದಾಗ ಅದು ಸ್ಮಾಲಲ್ಲಿ ಇರ್ತದೆ. ಆದರೆ ನಾವು ಏನಾದರೂ ಸೊಲ್ಯೂಷನ್ ಹಾಕಿ ಲೋಡ್ ಮಾಡಿದಾಗ ಅದ್ರ ವೆಯ್ಟ್ ಜಾಸ್ತಿ ಆಗುತ್ತೆ. ಅವಾಗ ಅದು ಮೀಡಿಯಮ್ ಕೆಟಗರಿಗೆ ಆ ಡ್ರೋನ್ ಬರುತ್ತೆ. ಸೊ ಆದ್ದರಿಂದ ನಾವೆಲ್ಲ ನಮ್ಮ ಪೈಲಟ್ಸ್ಗೂ ಸಹ ಮೀಡಿಯಮ್ ಕೆಟಗರಿ ಲೈಸೆನ್ಸ್ನ ಕೊಡಿಸಿದ್ದೀವಿ. ಸೊ ಅವರಿಗೆ ತಾವೀಗಾಗಲೇ ತಿಳಿಸಿದಂಗೆ ಒಂದು 3 ವೀಲರ್ ಎಲೆಕ್ಟ್ರಿಕಲ್ ಆಟೋ ಪ್ರೊವೈಡ್ ಮಾಡಿ ಅದರೊಳಗಡೆ ಒಂದು ಜನರೇಟರ್ ಕೊಟ್ಟಿದ್ದೀವಿ, ಪ್ಲಸ್ 5 ಸೆಟ್ ಬ್ಯಾಟ್ರಿ ಕೊಟ್ಟಿದ್ದೀವಿ. ಸೊ ಅವರು ಪರಿಣಾಮಕಾರಿಯಾಗಿ 25ರಿಂದ 30 ಎಕರೆವರೆಗೂ ಒಂದು ದಿನದಲ್ಲಿ ರೈತರ ಹೊಲಗಳಲ್ಲಿ ಅದನ್ನು ಸ್ಪ್ರೇ ಮಾಡ್ಬೋದು. ಸೊ ಕೆಲವೊಂದು ಲಾರ್ಜ್ ಸ್ಕೇಲ್ ಏರಿಯಾ, ದೊಡ್ಡ ಬಯಲು ಪ್ರದೇಶ, ಭತ್ತ, ತೊಗರಿ ಅಂತ ಏರಿಯಾದಲ್ಲಿ 50 ಎಕರೆವರೆಗೂ ಸಹ ಒಂದೊಂದು ದಿನದಲ್ಲಿ ಡ್ರೋನ್ ಪೈಲಟ್ಗಳು ರೆಕಾರ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಪ್ರಮುಖವಾಗಿ ನಾವೇನು ತಿಳ್ಕೊಬೇಕು ಅಂದರೆ ಡ್ರೋನ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಎಫಿಷಿಯನ್ಸಿ ಏನು ಅಂತ. ಸೊ ರೈತರಿಗೆ ಕನ್ಫ್ಯೂಷನ್ಸ್ ಇದೆ. ಸಾಮಾನ್ಯವಾಗಿ ನಾವು ಒಂದು ಎಕರೆಗೆ 200 ಲೀಟರ್ ನೀರು ಹೊಡಿತೀವಿ ಸರ್. ಬಟ್ ಡ್ರೋನಲ್ಲಿ 200 ಲೀಟರ್ ನೀರು ಅವಶ್ಯಕತೆ ಇಲ್ಲ. ನಾವು ಕೇವಲ 10 ಲೀಟರ್ ನೀರಿನಲ್ಲಿ 5 ನಿಮಿಷದಲ್ಲಿ 1 ಎಕರೆನ ನಾವು ಸಂಪೂರ್ಣವಾಗಿ ಅದನ್ನು ಸಿಂಪಡಣೆ ಮಾಡ್ಬೋದು. ಇಲ್ಲಿ ತಕ್ಷಣನೇ ಬರೋ ಡೌಟು, 200 ಲೀಟ್ರಿಗೆ 1 ಲೀಟ್ರಿಗೆ 2 ml ನಂಗೆ ಯಾವುದೋ ಔಷಧಿ 400 ಬಳಸ್ತಾ ಇರ್ತೀನಿ. 10 ಲೀಟ್ರ್ ಬಳಸುವಾಗ ಹೇಗೆ ಬಳಸಬೇಕು? ಉದಾಹರಣೆ, ಮುಸ್ಕಿನ ಜೋಳದಲ್ಲಿ ಎಮಾಮೆಕ್ಟಿನ್ ಬೆಂಜೋಯಿಟು 200 ಲೀಟ್ರ್ 100 ಗ್ರಾಮ್ ಬಳಸ್ತಾ ಇದ್ದೀವಿ. ನೀವು ಡ್ರೋನ್ ಮುಖಾಂತರ ಹೇಗೆ ಬಳಸ್ಬೋದು? ಹೌದು ಸರ್, ಇದರಲ್ಲಿ ಡ್ರೋನಲ್ಲಿ ಏನಾಗುತ್ತೆ, ಇಲ್ಲಿ ಮೊದಲನೇ ಪ್ರಶ್ನೆ ಏನಂದರೆ 200 ಲೀಟ್ರಿಗೆ 10 ಲೀಟ್ರ್ ಹೆಂಗೆ ಪರ್ಯಾಯ ಅನ್ನೋದು ಪ್ರಶ್ನೆ ಬರುತ್ತೆ. ನಾವಿಲ್ಲಿ ಏನು ಮಾಡ್ತೀವಿ ಸರ್, ನಾವು ನಾರ್ಮಲ್ ಹ್ಯಾಂಡ್ ಸ್ಪ್ರೇನಲ್ಲಿ ಸ್ಪ್ರೇ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ
ಅಲ್ಲಿರ್ತಕ್ಕಂಥ ನೀರಿನ ಕಣಗಳು ಸುಮಾರು ನಮಗೆ 250ರಿಂದ 350 ಮೈಕ್ರಾನ್ವರೆಗೂ ಇರ್ತದೆ. ಸೊ ನಾವೇನು ಮಾಡ್ತೀವಿ, ಒಂದು ಗಿಡನ ಸಂಪೂರ್ಣವಾಗಿ ಸ್ಪ್ರೇ ಮಾಡೋಂಥ ಸಂದರ್ಭ ಗಿಡ ಸಂಪೂರ್ಣವಾಗಿ ಸ್ನಾನ ಮಾಡಿಸ್ಬಿಡ್ತಾರೆ ರೈತರು. ಸೊ ಇಲ್ಲಿ ಡ್ರೋನಲ್ಲಿ ಏನಾಗುತ್ತೆ, ಇದೊಂದು 70ರಿಂದ 110 ಮೈಕ್ರಾನ್ವರೆಗೂ ಆ ಕಣಗಳ ಗಾತ್ರ ಇರ್ತದೆ, ನೀರಿನ ಕಣಗಳ ಗಾತ್ರ. ಸೊ ನಾವು ಡ್ರೋನಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ಒಂದನ್ನು ಗಮನಿಸಬೇಕು, ಡ್ರೋನು ಹಾರಾಡ್ತಾ ಇರುತ್ತೆ, ಅದ್ರ ವಿಂಡ್ ಸ್ಪೀಡ್ ಜಾಸ್ತಿ ಇರುತ್ತೆ, ಅದು ಕೆಳಗಡೆ ಇರತಕ್ಕಂಥ ಬೆಳೆನ ಅಳ್ಳಾಡಿಸ್ತಾ ಇರ್ತದೆ, ಅಳಗಾಡಿಸ್ತಾ ಇರ್ತದೆ. ಸೊ ನಾವು ಸ್ಪ್ರೇ ಮಾಡಿದಂಥ ಸಂದರ್ಭದಲ್ಲಿ ಈ ಪಾರ್ಟಿಕಲ್ಗಳು ಫೋರ್ಸ್ ಆಗಿ ಹೋಗಿ ಆ ಎಲೆಗಳ ಮೇಲೆ ಇಂಜೆಕ್ಟ್ ಆಗದಂಗೆ ಕುತ್ಕೊಬಿಡ್ತವೆ. ಸೊ ಈ ಕಣಗಳ ಗಾತ್ರ ಕಡಿಮೆ ಇರೋದ್ರಿಂದ ಸೊ ಬಹಳ ಪರಿಣಾಮಕಾರಿಯಾಗಿ ಗಿಡ ಹೀರ್ಕೊಳ್ಳುತ್ತೆ. ಈಗ ನಮಗೆ ಊಟನ ಒಂದು ದೊಡ್ಡ ತಟ್ಟೆಯಲ್ಲಿ ತುಂಬ ಹಾಕೊಟ್ಬಿಟ್ರೆ ನಮಗೆ ತಿನ್ನಕ್ಕಾಗಲ್ಲ. ಅದೇ ಸ್ವಲ್ಪ ತಿಂದರೆ ಆ ದೊಡ್ಡ ತಟ್ಟೆಯಲ್ಲಿರೋ ಊಟನ ನಾವು ಕರಗಿಸ್ಬೋದು, ಸಣ್ಣ ತುತ್ತುಗಳು ಮಾಡ್ಕೊಂಡು. ಸೊ ಅದೇ ರೀತಿ ನಮ್ಮ ಸಸ್ಯಗಳಲ್ಲೂ ಅದೇ ರೀತಿಯಾದ ಕೆಲಸ ಮಾಡುತ್ತೆ. ಸೊ ಯಾವುದೇ ಡ್ರಾಪ್ಲೆಟ್ ಸೋರ್ ಹೋಗಲ್ಲ, ಎಫೆಕ್ಟಿವ್ ಆಗಿ ಉಪಯೋಗ ಆಗುತ್ತೆ, ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ, ಯಾವುದೇ ವೇಸ್ಟೇಜ್ಗಳಾಗಲ್ಲ. ಸೊ ನಮ್ಗೆ 10 ಲೀಟರ್ ನೀರು 200 ಲೀಟರ್ ನೀರಷ್ಟು ನಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಒಂದು. ಎರಡನೇದು ಡೋಸೇಜ್ ಅಂತ ಬಂದಾಗ ಇದರಲ್ಲಿ ನಾವು ಒಂದು ಸ್ವಲ್ಪ ರೈತರು ಈ ವಿಚಾರದಲ್ಲಿ ಕೆಟಗಿರೈಸ್ನ ಮಾಡಬೇಕು. ಸಾಮಾನ್ಯವಾಗಿ ಪೈಲಟ್ಗಳನ್ನ ಕೇಳೋದು ಭಾಳ ಸೂಕ್ತ. ಯಾಕೆಂದರೆ ನಾವು ಎಲ್ಲ ಪೋಷಕಾಂಶಗಳಾಗ್ಬೋದು, ಇನ್ಸೆಕ್ಟಿಸೈಡ್ ಆಗ್ಬೋದು, ಪೆಸ್ಟಿಸೈಡ್ಸ್ಗಳಾಗ್ಬೋದು, ಅದರಲ್ಲಿ ನಾವು ಕೊಡ್ತೀವಿ. ಆ್ಯಸ್ ಆಫ್ ನಾವು ಗೌರ್ಮೆಂಟ್ ಪರ್ಮಿಟ್ ಮಾಡಿರೋದು ಏನು ಮಾಡ್ತಾ ಇದೆ, ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಗೆ ಡ್ರೋನ್ನ ಅಫಿಷಿಯಲಿ ದೇ ಹ್ಯಾವ್ ಪರ್ಮಿಟೆಡ್. ಸೊ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ. ಎಲ್ಲ ಔಷಧಿಗಳನ್ನು ಬಳಸಲಿಕ್ಕೆ ಆಗಲ್ಲ. ಸೊ ಈಗ ಸರ್ಕಾರ ಆಸ್ ಆಫ್ ನಾವು ವಿವೇಚನಾ ರಹಿತವಾಗಿ ಬಳಸೋಗಿಲ್ಲ. ಹೌದು, ಖಂಡಿತ ಅವರು ವಿವೇಚನಾ ರಹಿತವಾಗಿ ಅವರು ಮನಸ್ಸಿಗೆ ಬಂದಾಗ ಬೆಳೆದ್ರೆ ನಾವು ಮತ್ತೊಂದು ಕಾಸರಗೋಡು ಆಗ್ಬೋದು. ಈ ಡೌಟ್ ನನ್ನಲ್ಲಿ ತುಂಬಾ ಇತ್ತು. ನಾವು ಅದನ್ನು ಭಾಳ ಎಚ್ಚರಿಕೆಯಿಂದ ಬಳಕೆ ಮಾಡಬೇಕು ಸರ್. ಸೊ ಬಹುತೇಕ ಡ್ರೋನ್ನಲ್ಲಿ ನಾವು ಬಳಸಬೇಕಾದ್ರೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPನ ನಾವು ಕಂಪ್ಲೀಟ್ 1 ಎಕರೆಗೆ ಬೇಕಾದಂಥ ಡೋಸೇಜ್ನ ನಾವು ಯೂಸ್ ಮಾಡ್ತೀವಿ. ಕಾರಣ ಏನಂದರೆ ನಾವು 9.5 ಲೀಟರ್ ನೀರಿಗೆ ಅರ್ಧ ಲೀಟ್ರ್ ನ್ಯಾನೋ DAPನೋ ಅಥವಾ ಅರ್ಧ ಲೀಟ್ರ್ ನ್ಯಾನೋ ಯೂರಿಯಾನೋ ನಾವು ಬಳಕೆ ಮಾಡಿದಾಗ ಆ ಸೊಲ್ಯೂಷನ್ನಲ್ಲಿ ಏನು ಅಂತ ವ್ಯತ್ಯಾಸ ಆಗಲ್ಲ. ಅದರ ಸಾಂದ್ರತೆ ಡೆನ್ಸಿಟಿ ಅಂತ ಹೇಳ್ತೀವಿ, ಡೆನ್ಸಿಟಿನಲ್ಲಿ ಏನು ಅಂತ ಸೈಜಬಲ್ ವೇರಿಯೇಷನ್ ಆಗಲ್ಲ. ಅದೇ ಒಂದು ವೇಳೆ ನಾವೇನಾದರೂ 100 ಗ್ರಾಮು ಹರಳು ಯೂರಿಯಾ ಹಾಕಿದಾಗ ಅದ್ರ ಸಾಂದ್ರತೆ ವ್ಯತ್ಯಾಸ ಆಗುತ್ತೆ. ಸೊ ಅವಾಗ ಹೆಚ್ಚಿನ ಸಾಂದ್ರತೆ ಗೊಬ್ಬರನ ನೀವು ಎಲೆ ಮೇಲೆ ಸಿಂಪಡಣೆ ಮಾಡಿದ್ರೆ ಸ್ಕಾರ್ಚಿಂಗ್ ಆಗುತ್ತೆ. ಸೊ ಇದು ನ್ಯಾನೋ ತಂತ್ರಜ್ಞಾನ, ನಾವು ಸಿಂಪಡಿಸೋದು ತುಂಬ ನ್ಯಾನೋ ಪಾರ್ಟಿಕಲ್ಸ್ಗಳಾಗಿರುತ್ತೆ. ಸೊ ಅದರಿಂದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ನೀವು ಸಂಪೂರ್ಣವಾಗಿ 1 ಎಕರೆ ಡೋಸೇಜಿನಿಂದ ಅದನ್ನು ಡ್ರೋನ್ಗೆ ಹಾಕ್ಬೋದು. ನಂತರ ಇತ್ತೀಚಿನ ದಿನಗಳಲ್ಲಿ ಬಯೋಸ್ಟಿಮ್ಯುಲೆಂಟ್ಸು ಅಥವಾ ಆರ್ಗ್ಯಾನಿಕ್ ಲಿಕ್ವಿಡ್ಸ್ಗಳಂತ ಇದ್ದಾವೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಲಿಕ್ವಿಡ್ಗಳಿದ್ದಾವೆ. ಸೊ ಅಲ್ಲಿ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಲಿಕ್ವಿಡ್ ಆದಾಗ 1 ಎಕರೆಗೆ 250 ml ಅಷ್ಟು ಮಾತ್ರ ನೀವು ಡ್ರೋನ್ಗೆ ಸಿಂಪಡಣೆ ಮಾಡಬೇಕು. ಅಂದರೆ ಒಂದು ಟ್ಯಾಂಕ್ಗೆ 10 ಲೀಟರ್ ಟ್ಯಾಂಕ್ಗೆ 250 ml ಜಾಸ್ತಿ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಟಾನಿಕ್ಗಳನ್ನೇ ಬಳಕೆ ಮಾಡೋಂಗಿಲ್ಲ. ಸೊ ಅದೇ ರೀತಿ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಬರುತ್ತೆ, ಸೀವೀಡ್ ಎಕ್ಸ್ಟ್ರಾಕ್ಟ್, ಈಗ ಸಾಗರಿಕಾ ಆಗ್ಬೋದು, ಆ ಥರದ್ದು 10 ಬೇರೆ ಬೇರೆ ಕಂಪ್ನಿಗಳು ವಿವಿಧ ಗ್ರೇಡ್ಗಳಿದ್ದಾವೆ. ಆ ಬಯೋಸ್ಟಿಮ್ಯುಲೆಂಟ್ನ ನಾವು 500 ml ವರೆಗೂ ನಾವು 1 ಎಕರೆಗೆ ನಾವು ಬಳಕೆ ಮಾಡ್ಬೋದು. ಸೊ ಇವಿಷ್ಟು ಕೆಟಗರಿ ಆಯಿತು. ಸೊ ಅದಾದಮೇಲೆ ನಮಗೆ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯಾದಂಥ SOPs ಇಲ್ಲ. ಆದರೆ ರೈತರು ಒತ್ತಾಯಪೂರ್ವಕವಾಗಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ. ಈಗ ಬಳಕೆ ಮಾಡೋದು ನೀವೀಗ ಇಮಾಮೆಕ್ಟಿನ್ ಬೆನ್ಸೋಯಿಡ್ ಕೇಳಿದ್ರೆ ಕೇವಲ 50ರಿಂದ 70 ಗ್ರಾಮ್, 50 ಗ್ರಾಮೇ ನಾವು ಶಿಫಾರಸು ಮಾಡೋದು, ಅರ್ಧ. ಯಾಕೆ ಅಂದರೆ ನೀವೊಂದು ಹೊಸ ತಂತ್ರಜ್ಞಾನ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೆ ಅದ್ರ ಯೂಸೇಜ್ ಕಡಿಮೆ ಆಗಬೇಕು, ಖರ್ಚು ಕಡಿಮೆ ಆಗಬೇಕು. ಸೊ ನಮಗೆ ಸುಮಾರು ಕನಿಷ್ಠ ಪಕ್ಷ ಈ ಎಲ್ಲ ಔಷಧಿಗಳಲ್ಲಿ ನಾವು ಸ್ಟ್ರೈಟ್ ಅವೇ 50% ಆಫ್ ಕೆಮಿಕಲ್ನ ನಾವು ಕಡಿಮೆ ಮಾಡ್ಬೋದು. 50% ನಾವು ಕೆಮಿಕಲ್ ಕಡಿಮೆ ಮಾಡಿದ್ರೆ ರೈತನಿಗೆ 1000 ರೂಪಾಯಿ ದುಡ್ಡು ಉಳಿಯುತ್ತೆ. ಸೊ 400 ರೂಪಾಯಿ ಕೊಟ್ಟು ಇಮ್ಯಾಮೆಕ್ಟಿನ್ ಬೆನ್ಸೋಯಿಡ್ ತೊಗೊಂಡ್ರೆ 50 ಗ್ರಾಮ್ ಮಾತ್ರ ಬಳಕೆ ಮಾಡಿದ್ರೆ ಅವ್ನಿಗೆ 200 ರೂಪಾಯಿ ಅದರಲ್ಲೇ ಸೇವಿಂಗ್ಸ್ ಆಗುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ರೇಟ್ ಕಡಿಮೆ ಆಗಿದೆ. ಸೊ ಅದು ಒಂದಾಯಿತು. ಅದೇ ರೀತಿ ಇನ್ನೂ 10 ಥರ ಕೆಮಿಕಲ್ಗಳಿದೆ, ನಾವು ಮಾಡ್ಬೋದು, ನಾವು ಅದನ್ನು ಬಳಕೆ ಮಾಡ್ಬೋದು. ಸೊ ಎರಡನೇದು ಡ್ರೋನ್ ಬಳಕೆಯಲ್ಲಿ ಅದರದೇ ಆದಂಥ ಅಡಚಣೆಗಳು ಸಹ ಇದೆ. ಅದು ಏನಿದೆ ಸರ್, ನಮ್ಗೆ ಓಪನ್ ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥ ಬೆಳೆಗಳು ಮಾತ್ರ ಇದೆ. ನಾವು ಯಾವುದೋ ತೋಟದೊಳಗಡೆ ಇದ್ದೀವಿ, ತೆಂಗಿನ ತೋಟ ಇದೆ ಅಥವಾ ಸುತ್ತ ಏನೋ ಫೆನ್ಸ್ ಇದೆ. ಈಗ ನಮಗೆ ಬೆಂಗಳೂರು ಸರೌಂಡಿಂಗ್ ಅಂದರೆ ಎಲ್ಲ ದ್ರಾಕ್ಷಿ ತೋಟಗಳು, ಕಲ್ಕುಚ್ಚೊಳಗಡೆ ರೋಸ್ ಬೆಳೆದಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಡ್ರೋನ್ ಹೋಗ್ಬೇಕಾದ್ರೆ ನಿಮ್ಮ ಬೆಳೆ ಮೇಲೆ 3 ಅಡಿ ಹೈಟಲ್ಲಿ ಸ್ಪ್ರೇ ಆಗುತ್ತೆ. ಸೊ ನೀವು ಒಂದು 5 ಅಡಿ ಕಲ್ಲಿದ್ರೆ 5 + 3 8 ಅಡಿ ಹೈಟಲ್ಲಿ ನಾವು ಅದನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಅದನ್ನ ಎಫಿಕಸಿ ಕಮ್ಮಿ ಆಗುತ್ತೆ. ಮೇಜರು ಡ್ರಿಫ್ಟಲ್ಲಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ತೋಟದಲ್ಲಿ ಸ್ಪ್ರೇ ಮಾಡಿದ್ದು ಪಕ್ಕದ ತೋಟಕ್ಕೆ ಹೋಗಿ ಕುತ್ಕೊಳ್ಳುವಂಥ ಸಂದರ್ಭದಲ್ಲಿ ಅದರಿಂದ ಅವನಿಗೇನೋ ಒಳತಾದರೆ ಓಕೆ, ಅವನಿಗೇನೋ ಬೆಳೆಗೇನೋ ನಷ್ಟ ಆದರೆ ತಿರ್ಗಿ ಅದರಿಂದ ಸಮಸ್ಯೆಗಳು ಉದ್ಭವ ಆಗ್ತವೆ. ಆಮೇಲೆ ಇನ್ನೂ ಒಂದೇನೆಂದರೆ, ನಮಗದು ಓಪನ್ ಫೀಲ್ಡಲ್ಲಿ ಸ್ಪ್ರೇ ಮಾಡೋದ್ರಿಂದ
ನಮಗೆ 3 ಅಡಿ ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ, ಸೊಲ್ಯೂಷನ್ ಸ್ಪ್ರೇ ಆಗುತ್ತೆ, ಎಫಿಷಿಯನ್ಸಿ. ಈಗಾಗಲೇ ಹೇಳ್ದಂಗೆ ವಿಂಡ್ ಸ್ಪೀಡು ಅಮುಕ್ತಾ ಇರುತ್ತೆ ಮೇಲ್ಗಡೆಯಿಂದ. ಸೊ ಅವಾಗ ಏನಾಗುತ್ತೆ, ಬೆಳೆ ಸಂಪೂರ್ಣವಾಗಿ ಅಳ್ಳಾಡುತ್ತೆ. ಅಳ್ಳಾಡಿದಾಗ ನೀವು ನ್ಯಾನೋ ಡ್ರೋನಿಂದ ಸ್ಪ್ರೇ ಮಾಡ್ತಕ್ಕಂಥ ಪಾರ್ಟಿಕಲ್ಗಳು ಆ ಗಿಡದ ಕಾಂಡದಿಂದ ಹಿಡಿದು ಎಲೆಯ ತುದಿವರೆಗೂ ಯೂನಿಫಾರ್ಮ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಒಂದು ಎಲ್ಲರೂ ತಾವು ರೈತರು ಅದನ್ನು ಸ್ಪ್ರೇ ಮಾಡಿದಾಗ ಅಬ್ಸರ್ವ್ ಮಾಡ್ಬೋದು, ಅವ್ರ ಕಣ್ಣಿಗೆ ಸ್ಪ್ರೇ ಡ್ರಾಪ್ಲೆಟ್ ಕಾಣಿಸಲ್ಲ. ಆದರೆ ಒಂದು ಎಲೆ ಸ್ಪ್ರೇ ಆಗಿರೋದನ್ನ ಕಿತ್ತಿ ಮುಟ್ಟಿದ್ರೆ ಫೀಲ್ ಆಗುತ್ತೆ, ಮೆತ್ತಗೆ ಮಂಜು ಥರ ಇಬ್ನಿ ಬಿದ್ದಿರೋ ಥರ ಫೀಲ್ ಆಗುತ್ತೆ. ಸೊ ಬೆಳೆಗಳಿಗೆ ಅದು ಬಹಳ ಶ್ರೇಷ್ಠವಾಗಿ ಮತ್ತು ಬಹಳ ಪರಿಣಾಮಕಾರಿಯಾಗಿ ಅವು ಅದನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಫ್ಕೋ ಸಂಸ್ಥೆ ಈ ವರ್ಷ ನ್ಯಾನೋ DAP ಮತ್ತು ನ್ಯಾನೋ ಯೂರಿಯಾ ರಸಗೊಬ್ಬರಗಳಿಗೆ ಒಂದು ಸಂಕಟಾರಣ ವಿಮಾ ಯೋಜನೆ ಅಂತ ಒಂದನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್, ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಳೆದ 6 ತಿಂಗಳಿಂದ. ಏನಂದರೆ ಒಬ್ಬ ರೈತ ಒಂದು ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಅವನ್ನು ಖರೀದಿ ಮಾಡಿದ್ರೆ ಅದಕ್ಕೆ 10,000 ರೂಪಾಯಿಯಷ್ಟು ನಾವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ನ ನಾವು ಅದಕ್ಕೆ ಇನ್ಕ್ಲೂಡ್ ಮಾಡಿರ್ತೀವಿ ರೈತರು. ಸೊ ಅವರು ಖರೀದಿ ಮಾಡಿದಂಥ ರಸೀದಿ ಇದ್ದರೆ ಸಾಕು, ಖರೀದಿ ಮಾಡಿದ ರಸೀದಿ ಅದಕ್ಕೆ ಪಾಲಿಸಿ ಕಾಪಿ ಇದ್ದಂಗೆ. ಉದಾಹರಣೆಗೆ ಹೇಳಬೇಕು ಅಂದರೆ ಈಗ ಜನವರಿ 1ನೇ ತಾರೀಕು ಆ ರೈತ ಒಂದು ನ್ಯಾನೋ ಇನ್ಪುಟ್ನ ಪರ್ಚೇಸ್ ಮಾಡ್ತಾನೆ, ಜನವರಿ 30ನೇ ತಾರೀಕುವರೆಗೂ ಅದ್ರದ್ದು ಇನ್ಶೂರೆನ್ಸು ಅವು ಚಾಲ್ತಿಗೆ ಬರಲ್ಲ. ಮಂತ್ ಎಂಡ್ವರೆಗೂ 30 ದಿನದೊಳವರೆಗೂ ಬರಲ್ಲ. ಫೆಬ್ರವರಿ 1ನೇ ತಾರೀಕಿಂದ ಮುಂದಿನ ವರ್ಷ ಜನವರಿ 30ರವರೆಗೂ ಆ ಇನ್ಶೂರೆನ್ಸು ಚಾಲ್ತಿಯಲ್ಲಿರುತ್ತೆ. ಸೊ ಈ ಅವಧಿಯಲ್ಲಿ ಏನಾದ್ರು ರೈತ ಅಪಘಾತದಲ್ಲಿ ಮೃತಪಟ್ಟಂಥ ಸಂದರ್ಭದಲ್ಲಿ ಅಥವಾ ಇಂಜುರಿ ಆದಂಥ ಸಂದರ್ಭದಲ್ಲಿ ಅವನಿಗೆ ಗರಿಷ್ಠ 1 ಬಾಟ್ಲಿಗೆ 10,000 ರೂಪಾಯಿಗೆ, 20 ಬಾಟ್ಲಿಗೆ 2 ಲಕ್ಷ ರೂಪಾಯಿವರೆಗೂ ಅವನು ಇನ್ಶೂರೆನ್ಸ್ಗೆ ಎಲಿಜಿಬಲ್ ಇರ್ತಾರೆ. ಸೊ ದಯವಿಟ್ಟು ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇರೋದೇನಂದರೆ ರೈತ ಬಾಂಧವರು ಇದನ್ನು ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಪ್ರತಿ ಸರಿ ಅವರು ಬಿಲ್ನ ಹಾಕಿಸಿ, ಫಾರ್ ಎಕ್ಸಾಂಪಲ್ 20 ಬಾಟ್ಲಿಗಿಂತ ಜಾಸ್ತಿ ಬಳಕೆ ಮಾಡೋರು ಮನೆಯಲ್ಲಿ ತಮ್ಮ ಮನೆಯವರು ಇರ್ತಾರೆ, ಮಕ್ಕಳಿರ್ತಾರೆ, ತಂದೆ ತಾಯಿ ಇರ್ತಾರೆ, ಅವ್ರ ಹೆಸರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಲ್ಗಳನ್ನ ಹಾಕಿ, ಸೊ ದಟ್ ಅವಾಗ ಜನ ಎಲ್ಲರೂ ಸಹ ಇದರಲ್ಲಿ ಕವರ್ ಆಗಿರ್ತಾರೆ. ಸೊ ಇದು ರೈತರಿಗೆ ಇಫ್ಕೋ ಸಂಸ್ಥೆ ಉಚಿತವಾಗಿ ನೀಡ್ತಾ ಇರ್ತಕ್ಕಂಥ ಈ ಒಂದು ಪಾಲಿಸಿನ ಎಲ್ಲರೂ ಯಾವುದಾದ್ರೂ ರೀತಿ ಸಹಾಯ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅವರು ಈ ಡ್ರೋನ್ ಬಳಕೆ ಮಾಡಬೇಕು ಅಂತಂದಾಗ ಯಾರನ್ನ ಅವರು ಕನ್ಸಲ್ಟ್ ಮಾಡಬೇಕಾಗ್ತದೆ ಅನ್ನೋದು ಸರ್? ಈಗ ನಾವು ಆಲ್ರೆಡಿ ಸುಮಾರು ಈಗ ದೊಡ್ಡ ಪ್ರದೇಶದಲ್ಲಿ ಈಗ ಒಂದು 20 ಎಕರೆ 25 ಎಕರೆ ಭತ್ತ ಜೋಳ ಒಂದೇ ಜಾಗದಲ್ಲಿ ಸಿಕ್ತಂಗೆ 300 ರೂಪಾಯಿವರೆಗೂ ಸಹ ನಾವು ಕೇವಲ 300 ರೂಪಾಯಲ್ಲೇ ರೈತರಿಗೆ ನಾವು ಸರ್ವಿಸಸ್ನ ಕೊಡ್ಬೋದು. ಕೆಲವೊಂದು ಅಡಿಕೆ ತೋಟಗಳಿರ್ತವೆ, ರಿಮೋಟ್ ಪ್ಲೇಸಲ್ಲಿ ಇರ್ತವೆ ಅಂದಾಗ ಸ್ವಲ್ಪ ನಮ್ಮ ಪೈಲಟ್ ಯಾವ ಲೊಕೇಶನ್ ಇರ್ತಾರೆ ಅಲ್ಲಿಂದ ಅವ್ರಿಗೆ ಹೋಗುವಂಥ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಮ್ಯಾಕ್ಸಿಮಮ್ ಆವರೇಜು 400ರಿಂದ 500 ರೂಪಾಯಿವರೆಗೂ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗ ನಮ್ಗೆ ಹೇಳ್ದಂಗೆ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಆ ಡ್ರೋನ್ ಪೈಲಟ್ಗೆ ಇಫ್ಕೋ ಸಂಸ್ಥೆ ಕಡೆಯಿಂದ ನಾವು 200 ರೂಪಾಯಿವರೆಗೂ ನಾವು ಸಬ್ಸಿಡಿಯನ್ನು ಕೊಡ್ತಾ ಇದ್ದೀವಿ. ಸೊ ಅವ್ರಿಗೆ ಪ್ರತಿಯೊಬ್ಬರು ರೈತರದು ಅವ್ರದ್ದು ಡೀಟೇಲ್ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ನಮ್ಮ ಆ್ಯಪ್ನಲ್ಲಿ. ರಿಜಿಸ್ಟರ್ ಮಾಡಿದ ನಂತರ ಆ ಸ್ಪ್ರೇನೆಲ್ಲ ವೆರಿಫೈ ಮಾಡಿ ನಾವು ಡೈಲಿ ಬೇಸಿಸ್ ಮೇಲೆ ಆ ನಮ್ಮ ಡ್ರೋನ್ ಪೈಲಟ್ಗಳಿಗೆ ನಾವು 200 ರೂಪಾಯಿ ಸಬ್ಸಿಡಿನೂ ಕೊಡ್ತಾ ಇದ್ದೀವಿ. ಸುಮಾರು ಈಗ ಕರ್ನಾಟಕದಲ್ಲಿ 126 ಡ್ರೋನ್ಗಳನ್ನ ಡಿಪ್ಲಾಯ್ ಮಾಡಿದ್ದೀವಿ ಸರ್. ಸೊ ನೀವು ವಿಡಿಯೋ ಕೊನೆಯಲ್ಲಿ ಆ 126 ನಿಮ್ಮ ಜಿಲ್ಲೆವಾರು ರೈತರದು ಆ ಡ್ರೋನ್ ಪೈಲಟ್ಗಳ ಕಾಂಟ್ಯಾಕ್ಟ್ ಲಿಸ್ಟು ತಮಗೆ ಸಿಗುತ್ತೆ. ತಾವು ಆ ಕಾಂಟ್ಯಾಕ್ಟ್ ಲಿಸ್ಟನ್ನು ಸಹ ನಿಮ್ಮ ವಿಡಿಯೋದಲ್ಲಿ ಸೇರಿಸಿ ಅಂತ ಕೇಳ್ತೀವಿ. ಸೊ ಆವಾಗ ರೈತರು ನೇರವಾಗಿ ಆ ಡ್ರೋನ್ ಪೈಲಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಈ ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು. ಬಟ್ ಎಲ್ಲ ಕೆಮಿಕಲ್ಗಳನ್ನ ಬಳಕೆ ಮಾಡ್ಬೇಕಾದ್ರೆ ವಿವೇಚನೆಯಿಂದ ಬಳಕೆ ಮಾಡಿ, ಅತಿಯಾಗಿ ಬಳಕೆ ಮಾಡಿ. ಸೊ ಇದು ಮತ್ತೊಂದು ಕಾಸರಗೋಡನ್ನು ದಯವಿಟ್ಟು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಕಾಸರಗೋಡನ್ನು ದಯವಿಟ್ಟು ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೂ ಒಂದು ಈಗ ಡೌಟ್ ಬರ್ತೈತೆ, ಈಗಾಗಲೇ ರೈತರ ಅನುಕೂಲಕ್ಕೆ ಇನ್ಶೂರೆನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಸೊ ದುರದೃಷ್ಟವಶಾತ್ ಅಂಥ ಪರಿಸ್ಥಿತಿ ಬಂದಾಗ ಅದು ಕ್ಲೈಮ್ ಮಾಡಬೇಕು ಅಂದಾಗ ಯಾವುದು ಅದಕ್ಕೊಂದು ಪ್ರೊಸೀಜರ್? ಅವರು ಎಲ್ಲಿ ಖರೀದಿ ಮಾಡಿರ್ತಾರೆ ಆ ರೀಟೇಲರ್ಸ್ನ ಅವ್ರು ಹೋಗಿ ಅವರು ಅದನ್ನು ಫಸ್ಟ್ ಅವ್ರಿಗೆ ಮಾಹಿತಿ ಕೊಡಬೇಕು. ಆ ರೀಟೇಲರ್ಸಿಂದ ನಮ್ಮ ಕಡೆಯಿಂದ ಹೇಳ್ತಾರೆ. ಸೊ ಇಮಿಡಿಯೇಟಾಗಿ ನಾವು ಆ ರೀಟೇಲರ್ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೆಲ್ಲ ಡಾಕ್ಯುಮೆಂಟ್ ಮಾಡಿ, ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ. ಸೊ ಎಲ್ಲ ಫಾರ್ಮರ್ಸ್ ನೇಮು, ಅವ್ರ ಬೆನಿಫಿಷರಿ ಯಾರಿರ್ತಾರೆ ತೊಗೊಂಡು ಅವ್ರಿಗೆ ನಾವು ಒಂದು ID ಕೊಡ್ತೀವಿ. ಆ IDನಲ್ಲೇ ಅವರೆಲ್ಲ ಡಾಕ್ಯುಮೆಂಟ್ಗಳು ಅಪ್ಲೋಡ್ ಮಾಡಿದ್ರೆ ಮುಗಿತು. ಅವ್ರಿಗೆಲ್ಲ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನು ನೇರವಾಗಿ ಆ ಹಣನೂ ಸಹ ಅವ್ರ ಖಾತೆಗೆ ಜಮಾ ಆಗುತ್ತೆ. ಈಗ ಪೈಲಟ್ಸ್ ಅಂತ ಹೇಳಿರಿ, ಸೊ ಪೈಲಟ್ ಕಡೆಯಿಂದ ಒಂದಷ್ಟು ಮಾಹಿತಿ ಕೊಡ್ಬೋದಾ ಅದರ ಎಫಿಕಸಿ ಬಗ್ಗೆ? ನಿಮ್ಮನ್ನು ಕನ್ಸಲ್ಟ್ ಮಾಡೋದು ಹೇಗೆ? ಒಂದೆರಡು ಮಾತುಗಳಲ್ಲಿ
ಈಗ ನೀವು ಡ್ರೋನ್ ಮುಖಾಂತರ ಔಷಧಿ ಸಿಂಪರಣೆ ಮಾಡಬೇಕು ಅಂದರೆ ಹೇಗೆ ಕನ್ಸಲ್ಟ್ ಮಾಡಬೇಕು ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಲೈಸೆನ್ಸ್ಡ್ ಪೈಲಟ್ ಜೊತೆ ಮಾಹಿತಿ ಹಂಚ್ಕೊಡೋಣ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಮೋಹನ್ ಅಂತ ಸರ್. ಮೋಹನ್ ಅಂತ. ಇಫ್ಕೋ ಏನಲ್ಲಿ ಪೈಲಟ್ ಲೈಸೆನ್ಸ್ ಹೋಲ್ಡರ್ ಆಗಿದ್ದೇನೆ. ಓಕೆ. ಇಫ್ಕೋ ಸಂಸ್ಥೆನೇ ಟ್ರೈನಿಂಗ್ ಕಳಿಸಿ ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಲ್ಲಿ 130 ಜನಕ್ಕೆ ಲೈಸೆನ್ಸ್ ಆಗಿದೆ ಸರ್. ಓಕೆ. ಆ ಎಲ್ಲ ಡಿಸ್ಟಿಕಲ್ಲೂ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಸರ್ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಫಾರ್ಮರ್ಸ್ ನಮಗೆ ಈಗ ಸಹಕಾರ ಉದಾಹರಣೆ ಆ್ಯಪ್ ಅಂತ ಇದೆ ಸರ್. ಆ ಆ್ಯಪ್ ಮುಖಾಂತರನೂ ಬುಕ್ ಮಾಡ್ಬೋದು ಸರ್. ಇಲ್ಲಾಂದರೆ ಪೈಲಟ್ ನಂಬರ್ ಫೋನ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ತೊಗೋಬೋದು ಸರ್. 1 ಡೇ ಬಿಫೋರ್ ಇನ್ಫಾರ್ಮೇಷನ್ ಕೊಟ್ಟರೆ ಸರ್ ನಾವು 1 or 2 ಡೇಸಲ್ಲಿ ಅವ್ರ ಅಡ್ರೆಸ್ ರೀಚ್. ಈಗ ಅಲ್ಲಿ ಹೋಗಿ ನ್ಯಾನೋ DAP ಏನಾದರೂ ಕೊಂಡ್ಕೊಂಡು ಆ ಕೌಂಟ್ರಲ್ಲಿ ಹೋದರೆ ಅಲ್ಲಿ ನಿಮ್ಮ ನಂಬರ್ ಸಿಗುತ್ತೆ ಸರ್. ಎಲ್ಲ ಅಕೌಂಟ್ರಲ್ಲೂ ನಮ್ಮ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ ಸರ್. ಸೊ ನೀವು ಆ ಮಾಹಿತಿ ಸಿಕ್ಕಾಗ ರೈತರಿಗೆ ಏನೇನು ಒದಗಿಸ್ಕೋಬೇಕಾಗಿ ಏನೋ ಥರ ಮಾಹಿತಿ ಕೊಡ್ತೀರಾ? ಸರ್ ಯಾವ ಥರ ಸ್ಪ್ರೇ ಆಗುತ್ತೆ ಮತ್ತು ಯಾವ ಥರ ಫರ್ಟಿಲೈಸರ್ ಯೂಸ್ ಮಾಡಬೇಕು, ಯಾವ ಥರ ಕೆಮಿಕಲ್ ಯೂಸ್ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಹಾಕ್ಕೋಬೇಕು ಅಂತ ಎಲ್ಲ ಅವೇರ್ನೆಸ್ ಕೊಟ್ಟೆ ಯೂಸ್ ಮಾಡ್ತೀವಿ ಸರ್. ಯಾಕಂದರೆ ಒಬ್ಬೊಬ್ಬರು 100% ಯೂಸ್ ಮಾಡಿ ಅಂತಾರೆ. ಸೊ ಅವಾಗ ಸ್ಕ್ರ್ಯಾಚಿಂಗ್ ಬರೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ನಾವು 70% ಮಾತ್ರ ಯೂಸ್ ಮಾಡ್ತೀವಿ ಸರ್. ಆ ಥರ ಅಂದರೆ ಈಗಾಗಲೇ ನೀವು ಸುಮಾರು ಫೀಲ್ಡ್ಗಳಲ್ಲಿ ಸ್ಪ್ರೇ ಮಾಡಿದ್ದೀರಲ್ವಾ? ಸೊ ಈ ತಂತ್ರಜ್ಞಾನದಿಂದ ಉಪಯೋಗ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದು ರೈತರು ನಿಮ್ಮ ಜೊತೆ ಹಂಚ್ಕೊಂಡಿರ್ತಾರೆ. ಇನ್ನು ಬೇರೆ ರೈತರಿಗೆ ಅಳುಕಿರುತ್ತಾ ಇದು ವರ್ಕ್ ಆಗುತ್ತಾ ಇಲ್ವಂತ ಅದ್ರ ಬಗ್ಗೆ ಸ್ವಲ್ಪ ಸರ್. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ರೈತರಿಗೆ ಅವೇರ್ನೆಸ್ ಕಡಿಮೆ ಇತ್ತು ಸರ್. ಓಕೆ. ಯೂಸ್ ಮಾಡಿರೋ ರೈತರು ರಿಪೀಟೆಡ್ ಆಗಿ ಈಗ ಆಲ್ಮೋಸ್ಟ್ 700 acres ಕಂಪ್ಲೀಟ್ ಆಗಿದೆ ಸರ್. ನನ್ನ ಡ್ರೋನಿಂದ ಒಂದು ಡ್ರೋನಿಂದ ಓಕೆ. ಆಲ್ಮೋಸ್ಟ್ ಡೈಲಿ 10 to 20 acres ಸ್ಪ್ರೇ ಆಗುತ್ತೆ ಸರ್. ಓಕೆ. ಯಾವ ಥರ ಅಂದರೆ ಸರ್ ಫಸ್ಟು ಸಿಮಿಲರ್ ಡೇಸಲ್ಲಿ ಯಾವ ಥರ ಸ್ಪ್ರೇ ಆಗುತ್ತೆ, ಫಾಗ್ ರೀತಿ ಬೀಳುತ್ತೆ ಸರ್. ಅವರೆಲ್ಲ ಗಿಡ ನೆನೆಸ್ತಾ ಇದ್ರು ಸರ್. ಓಕೆ. ಫಾಗ್ ರೀತಿ ಬಿದ್ದರೆ ಕೆಲಸ ಮಾಡುತ್ತಾ ಇಲ್ಲ ಅನ್ನೋದು ಅವರು ಮನಸ್ಸಲ್ಲಿ ಡೌಟ್ ಇತ್ತು. ಈಗ ಅದೆಲ್ಲ ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಆಗಿದೆ. ಈಗ ಓಡಿಸ್ಕೊಂಡಿರೋ 200 ಜನ ರೈತರಿಗೆ ಹೇಳಿ ಅವರೇ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಸೊ ಬಳಸಿರೋದು ಸಂತೃಪ್ತರಾಗಿದ್ದಾರೆ ಸರ್. ಬೇಕಾದ್ರೆ ಹೆಚ್ಚು ಯಾವ ಬೆಳೆಗಳಿಗೆ ನೀವು? ನಮ್ಮ ಏರಿಯಾ ಬಂದು ಎಲ್ಲ ವೆಜಿಟೇಬಲ್ ಕ್ರಾಪ್ಸ್ ಇದೆ. ವೆಜಿಟೇಬಲ್ಸ್ ಯಾವ ಕ್ಷೇತ್ರ ನಿಮ್ಮದು ಏರಿಯಾ? ಕೋಲಾರ ಸರ್. ಕೋಲಾರ ಏರಿಯಾದಲ್ಲಿ ಕ್ಯಾಬೇಜು. ಓಕೆ. ಚಿಲ್ಲಿ, ಪಂಪ್ಕಿನ್ನು, ಓಕೆ. ಪಪ್ಪಾಯ ಮೇಲೂ ಮಾಡಿದ್ದೀವಿ. ಓಕೆ. ಔಷಧಿ ಪ್ರಮಾಣನ ಮಾಮೂಲಿ ಸ್ಪ್ರೇ ಮಾಡೋದಕ್ಕಿಂತ ಕಡಿಮೆ ಮಾಡ್ಕೊಂಡು 70% ಸರ್ ನಾವು 70% ಮಾತ್ರ ಯೂಸ್ ಮಾಡಿ. ಓಕೆ. ರೈಟ್. ಸೊ ರೈತರುಗಳಿಗೆ ಈಗಾಗಲೇ ಫಲಿತಾಂಶ ಬಂದಿದೆ, ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಡೌಟ್ ಇಲ್ಲ. ಸರ್ ಡೋಸೇಜ್ ಕಡಿಮೆ ಮಾಡಿ ಬಳಸಬೇಕು, ಅದನ್ನು ನಿಮ್ಮ ಮಾಹಿತಿ ಪಡ್ಕೊಂಡೇ ಬಳಸಬೇಕು. ಹಾಂ ಸರ್. ಯಾಕಂದರೆ ಅವ್ರಿಗೆ ಅವೇರ್ನೆಸ್ ಇರಲ್ವಲ್ಲ ಸರ್. ಓಕೆ. ಫಸ್ಟ್ ಬಿಫೋರ್ ನಮಗೆ ಕಾಲ್ ಮಾಡಿದ್ರೆ ಎಷ್ಟು ಲೀಟರ್ ಕೆಮಿಕಲ್ ತರಬೇಕು, ಯಾವ ಪ್ರಮಾಣದಲ್ಲಿ ಹಾಕೋಬೇಕು, ಯಾವ ಸ್ಟೇಜಲ್ಲಿದೆ, ನ್ಯಾನೋ ಯೂರಿಯಾ ಯೂಸ್ ಮಾಡಬೇಕಾ, ನ್ಯಾನೋ DAP ಯೂಸ್ ಮಾಡಬೇಕಾ, ಸಾಗರಿಕಾ ಯೂಸ್ ಮಾಡಬೇಕಂತ ನಾವು ಸಜೆಸ್ಟ್ ಮಾಡಿ ಮಾಹಿತಿ ಕೊಟ್ಬಿಟ್ಟು ಆಮೇಲೆ ಬಳಸ್ತೀವಿ. ಇಲ್ಲಾಂದ್ರೆ ಎಲ್ಲ ಬೆಳೆಗೂ ಒಂದೇ ಥರ ಮಾಡೋಕ್ಕೆ ಬರೋಲ್ಲ ಸರ್. ಸೊ ಆ ಥರ ಇದೆ. ಸೊ ಇನ್ನೇ ಅಷ್ಟೇ ಅಲ್ವಾ? ಅಷ್ಟು ಮಾಹಿತಿ ಇದ್ದರೆ ಪಡ್ಕೊಳ್ತೀವಿ. ಹಾಂ ಸರ್. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಸೊ ಈಗ ಕಳೆದ ಬಾರಿ ನಾನು ನ್ಯಾನೋ DAP ನ್ಯಾನೋ ಯೂರಿಯಾ ಬಳಕೆ ಬಗ್ಗೆ ಕೊಟ್ಟಂಗೆ ಈಗ ಡ್ರೋನ್ ಬಗ್ಗೆ ನನ್ನಲ್ಲೂ ಡೌಟ್ ಇತ್ತು, ರೈತರಲ್ಲೂ ಡೌಟ್ ಇತ್ತು. ಇವೆಲ್ಲ ವಿಚಾರವಾಗಲೂ ಈ ವಿಡಿಯೋ ನೋಡಿದ್ರೆ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗುತ್ತೆ ಅನಿಸುತ್ತೆ. ದಯವಿಟ್ಟು ಮಾಹಿತಿ ಅಗತ್ಯ ರೈತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.